ಕೂಡ ಕೇಂದ್ರ ಸರ್ಕಾರ ಮತ್ತು ಅಲ್ಲಿಯ ರಾಜ್ಯ ಸರ್ಕಾರ ಜವಾಬ್ದಾರಿ. ಕೇಂದ್ರ ಸರ್ಕಾರದವರು ಕೂಡ ಇವತ್ತಿನ ಈ ಯಾರು ಪ್ರವಾಸಿಗರು ಬರ್ತಾ ಇದ್ದಾರೆ, ಯಾರು ಉದ್ಯೋಗಕ್ಕೆ ಬರ್ತಾ ಇದ್ದಾರೆ, ಯಾರು ನೌಕರಿಗೆ ಬರ್ತಾ ಇದ್ದಾರೆ, ಅವ್ರ ಮೇಲೆ ಗುರಿ ಇಡ್ತಾ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಿದ್ದಂಥ ಸಮಯದಲ್ಲೂ ಕೂಡ ದುರ್ಲಕ್ಷ್ಯ ಮಾಡುವಂಥ ಪ್ರಕ್ರಿಯೆ ನಡೆದಿದೆ. ಅವರು ಕೂಡ ತಪ್ಪಿತಸ್ಥರು, ಅವ್ರಿಗೂ ನಾನು ಖಂಡಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರಕ್ಷಣೆಯನ್ನು ಒದಗಿಸುವಂಥ ಮತ್ತು ಗುಪ್ತ ಇಲಾಖೆ ಇವತ್ತೇನಿದೆ ಅವರು ವೈಫಲ್ಯ ಆಗಿದ್ದಾರೆ. ಮಿಲಿಟರಿ ಡ್ರೆಸ್ನಲ್ಲೇ ಹಾಕ್ಕೊಂಡು ಆ ವೆಪನ್ ಹಿಡ್ಕೊಂಡು ಬರ್ತಾರೆ ಅಂತಂದರೆ ಹೇಗೆ ಗೊತ್ತಾಗಲಿಲ್ಲ? ಭಾಳ ಅಪಾಯಕಾರಿ ಸಂಗತಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ ರೀತಿ ವಿಚಾರಗಳನ್ನ ರಾಜಕೀಕರಣ ಮಾಡ್ಕೊಂಡು ಹೋಗೋದು ಬಿಟ್ಟರೆ ಬೇರೆ ಏನು ಮಾಡ್ತಾ ಇದ್ದಾರೆ? ಕೇಂದ್ರ ಇರಲಿ ಅಥವಾ ಎಲ್ಲ ಯಾವುದೇ ಪಕ್ಷ ಅಲ್ಲ, ಇಂಥ ಅದನ್ನು ರಾಜಕೀಯ ಬಳಸ್ಕೊಂಡು ಎಲೆಕ್ಷನ್ ಮಾಡ್ಕೊಂಡು ಈ ಥರದ ಬರೀ ಎಲೆಕ್ಷನ್ ಬಳಸ್ಕೊಳ್ಳೋದು ಆಗ್ತಾ ಇದೆ. ಹಿಂದೂಗಳ ಹತ್ಯೆ ಇರ್ಬೋದು ಈ ಥರದ್ದು. ಅಲ್ಲ, ಇಂಥ ವಿಷಯದಲ್ಲಿ ರಾಜಕಾರಣ ಮಾಡೋದು ಬೇಡ. ದೇಶದ ಸುರಕ್ಷತೆ ಇದೆ, ಇದರಲ್ಲಿ ದೇಶದ ಒಳಗಡೆಗೆ ಎಲ್ಲ ರಾಜಕೀಯ ಪಕ್ಷದವರು ಇದ್ದೀರಿ, ಮನುಷ್ಯರು ಇದ್ದೀರಿ ನೀವು. ಸೊ ಈ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು. ನೇರವಾಗಿ ಸಂಬಂಧಪಟ್ಟಂಥ ವಿಷಯದ ಬಗ್ಗೆ ಚರ್ಚೆ ಆಗಬೇಕು. ವಿಷಯದ ಕುರಿತು ಮುಂದಿನ ಸುರಕ್ಷತೆಯ ಸಂಬಂಧಪಟ್ಟಾಗ ಯೋಚನೆ ಆಗಬೇಕು ವಿನಃ ಎಲ್ಲಿ ಲೋಪದೋಷಗಳಾಗಿದ್ದಾವೆ ಅದನ್ನು ಸುಧಾರಣೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡುವಂಥದ್ದು ಪ್ರಕ್ರಿಯೆ ಆಗಬೇಕು. ನಾನು ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ನಾನು ಮರೆತೆ. ಹೇಗೆ ಗಲಭೆಗಳಾಗಿದ್ದಾವೆ ಹಾಗೆ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ ರೀ. ಶಿವಮೊಗ್ಗದ ಹರ್ಷ, ಹೊನ್ನಾವರದ ಪರೇಶ್ ಮೆಹ್ತಾ, ಮೈಸೂರಿನ ರಾಜು, ಬೆಂಗಳೂರಿನ ರುದ್ರೇಶ್, ಮಂಗಳೂರಿನ ಪ್ರವೀಣ್ ನಟ್ಟಾರ್, ಪ್ರಶಾಂತ್ ಪೂಜಾರಿ, ಹೀಗೆ ಸರಣಿ ಕೊಲೆಗಳಾಗಿದ್ದಾವೆ. ಏನಂತ ಕೊಲೆ ಮಾಡಿದ್ರಿ? ಅವ್ರದ್ದೇನು ಸಾಲ ಇತ್ತಾ? ಅವ್ರದ್ದೇನು ನಿಮ್ಮ ಹುಡುಗಿಯ ಜೊತೆಗೆ ಅಫೇರ್ ಇತ್ತಾ? ಅಥವಾ ಇನ್ಯಾವುದೋ ತಕರಾರಿತ್ತ? ಏನಿಲ್ಲ. ಅವರು ಹಿಂದೂ ಕಾರ್ಯಕರ್ತರು, ಹಿಂದೂಗಳು, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅಂತ ಹೇಗೆ ಹೊಡೆದಿದ್ದಾರೆ? 800 ಜನ, ಪಕ್ಕದ ಕೇರಳದಲ್ಲಿ 800 ಜನ ಹಿಂದೂ ಕಾರ್ಯಕರ್ತರನ್ನು ಹೊಡೆದಿದ್ದಾರೆ. ಪಶ್ಚಿಮ ಬಂಗಾಳ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ? ಸೊ ನಾನು ಹಿಂದೂಗಳಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನೀವು ಬದುಕಬೇಕಾ ಈ ದೇಶದಲ್ಲಿ? ನೀವು ಉಳಿಬೇಕಾ? ನಿಮ್ಮ ಮಕ್ಕಳು ಉಳಿಬೇಕಾ? ನಿಮ್ಮ ದೇಶ ಉಳಿಬೇಕಂತಂದ್ರೆ ಈಗಲೇ ಜಾಗೃತರಾಗಿ. ಇಸ್ಲಾಂ ಬಗ್ಗೆ, ಇಸ್ಲಾಂ ಭಯೋತ್ಪಾದನೆ ಬಗ್ಗೆ, ಮುಸ್ಲಿಮರ ಬಗ್ಗೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನೂ ಉದಾರತೆ, ಇನ್ನೂ ಸೌಹಾರ್ದ, ಇನ್ನೂ ಶಾಂತಿ ನೋ. ಇವತ್ತು ಶಿವಮೊಗ್ಗದ ಮಂಜುನಾಥ್, ನಾಳೆ ನೀವು ಎಲ್ಲಿರ್ತಾರೆ ಅಲ್ಲೇ ಗುಂಡು ಹೊಡಿತಾರೆ. ಜಾಗೃತಿ ಆಗದೆ ಇದ್ರೆ, ಸಂಘಟಿತರಾಗದೇ ಇದ್ರೆ, ಶತ್ರು ಯಾರು ಮಿತ್ರ ಯಾರು ಅಂತ ತಿಳ್ಕೊಳ್ಳದೆ ಇದ್ರೆ, ಒಬ್ಬ ವಿದ್ಯಾರ್ಥಿ 27 ಬಾರಿ ಚಾಕು ಹಾಕ್ತಾನೆ ಅಂತಂದ್ರೆ ಇದು ಭಯೋತ್ಪಾದನೆ ಅಲ್ಲೇನು? ಈಗ ಕಾಶ್ಮೀರದ ವಿಚಾರಕ್ಕೆ ಬರೋದಾದ್ರೆ ಪ್ರಧಾನಿ ಮೋದಿ ಅವರು ಹೇಳಿದ್ರು ಜೀರೋ ಟಾಲರೆನ್ಸಿ ಭಯೋತ್ಪಾದಕತೆ ನಾವು ಮಾಡ್ತೀವಿ ದೇಶದಲ್ಲಿ ಅಂತ ಹೇಳಿದ್ರು. ಇಷ್ಟು ದಿನ ಅಧಿಕಾರ ವಹಿಸ್ಕೊಂಡು ಇಷ್ಟು ದಿನ ಮಾಡಿ ಯಾಕೆ ಸರ್ ಇಷ್ಟು ಸರಾಗವಾಗಿ ನುಗ್ಗಿ ಹೊಡಿತಾರೆ? ಒಂದು ಧರ್ಮಕ್ಕೆ ಹೊಡಿತಾರೆ, ಜನಸಾಮಾನ್ಯರಿಗೆ ಹೊಡಿತಾರೆ ಅಂದ್ರೆ ಅಷ್ಟು ಭದ್ರತಾ ಲೋಪ ಇದೆ ಸರ್ ಇದರಲ್ಲಿ. ನೋಡಿ, 2014 ನಂತರ ಮತ್ತು 2014 ಮುಂಚೆ ಭಯೋತ್ಪಾದನೆ ಕುಕೃತ್ಯಗಳ ಸಂಬಂಧಪಟ್ಟಾಗೆ ಯೋಚನೆ ಮಾಡಿದರೆ, ಕಂಪೇರ್ ಮಾಡಿದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ, ಪರಿವರ್ತನೆ ಆಗಿದೆ. ಆದರೆ ಪುಲ್ವಾಮಾ ಅಟ್ಯಾಕ್ ಆಯ್ತು, ಈಗ ಇದಾಯ್ತು, ಮೊನ್ನೆ ಸೈನಿಕರ ಮೇಲೆ ದಾಳಿ ಆಯ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಇದಾಗ್ತಿತ್ತು, ಬಿಜೆಪಿ ಸರ್ಕಾರದಲ್ಲಿ ರಕ್ಷಣೆ ಮಾಡಕ್ಕೆ ಇದೇ ಇಲ್ವಾ ಸರ್ ಬಿಜೆಪಿ ಸರ್ಕಾರಕ್ಕೆ? ಇಲ್ಲ, ಸರಿ ಇದೆ, ನೀವು ಹೇಳೋ 100ಕ್ಕೆ 100 ಒಪ್ತೇನೆ ನಾನು. ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಆ ಸಂಬಂಧಪಟ್ಟಂಥ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಮೌನ ವಹಿಸಿತು. ಮುರ್ಷಿದಾಬಾದ್ ಸಂಬಂಧಪಟ್ಟಾಗೆ ಹಿಂದೂಗಳು ಸಾಯ್ತಾ ಇದ್ದಾರೆ, ಹಿಂದೂಗಳು ಓಡಿ ಹೋಗ್ತಾ ಇದ್ದಾರೆ, ಮೌನ ವಹಿಸಿತು. ಇವತ್ತು ಈ ರೀತಿಯ ಪ್ರಕ್ರಿಯೆಗಳೇ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬರೇ ನಿಮ್ಮ ಮಾತಿನ ಕೃತ್ಯ ಬೇಡ, ಇನ್ನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಸರಿಯಾದ ಉತ್ತರ ಕೊಟ್ಟು ಇವತ್ತು ಮಾಡಿದರೆ ಮಾತ್ರ ಈ ರೀತಿಯ ಅಮಾಯಕರ, ಈ ರೀತಿಯ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡುವಂಥದ್ದು ನಿಲ್ಲತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ನೇರವಾಗಿ ಪಾಕಿಸ್ತಾನವನ್ನು ದಾಳಿ ಮಾಡಿ
ಯಾವ ರೀತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು 1971ರಲ್ಲಿ ಯುದ್ಧ ಮಾಡಿದ್ರು, ಆ ರೀತಿಯ ಮಾದರಿಯಲ್ಲಿ ಮಾಡಿದರೆ ಅವರ ಸೊಕ್ಕನ್ನು ಅಡಗಿಸಬಹುದು, ಈ ರೀತಿ ಭಯೋತ್ಪಾದನೆಯನ್ನು ನಿಲ್ಲಿಸಬಹುದು, ಈ ರೀತಿಯ ಮುಕ್ತವಾಗಿ ಆನಂದವಾಗಿ ಆ ಜಮ್ಮು ಕಾಶ್ಮೀರದ ಜನ ಇರ್ಬೋದು ಅಥವಾ ಭಾರತದಿಂದ ಹೋಗುವಂಥ ಪ್ರವಾಸಿಗರು ಇರ್ಬೋದು, ಆನಂದವಾಗಿ ಬದುಕಬಹುದು. ಇಲ್ಲಾದರೆ ನಿಮ್ಮ ತಪ್ಪಿನಿಂದ, ನಿಮ್ಮ ಬೇರೆ ಬೇರೆ ರೀತಿಯ ರಾಜಕಾರಣದಿಂದ ಇವತ್ತು ಬಲಿ ಮಾಡ್ತಾ ಇರುವಂಥದ್ದು ನಿಲ್ಲಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಆದರೆ ಕೂಡಲೇ ಇವತ್ತು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಇವತ್ತು ಕೂಡಲೇ ಹೋಗಿದ್ದಾರೆ, ಇಮಿಡಿಯೇಟ್ ಹೋಗಿದ್ದಾರೆ, ಆ ಸ್ಪಾಟಿಗೆ ಹೋಗಿದ್ದಾರೆ, ಅಲ್ಲಿಯ ಸಭೆ ನಡೆಸಿದ್ದಾರೆ. ಅದಕ್ಕೆ ಮುಂದಿನ ಉತ್ತರ ಕೊಡ್ತಾರೆ ಅಂತನ್ನುವಂಥ ವಿಶ್ವಾಸ ನನಗಿದೆ. ಯಾವ ರೀತಿ ಉತ್ತರ ನಿರೀಕ್ಷೆ ಮಾಡ್ತಾರೆ? ಏನಿಲ್ಲ, ಪಾಕಿಸ್ತಾನದ್ದೇ ಘಟನೆ ಅಲ್ಲಿಯವರೇ ಬಂದಿದ್ದಾರೆ ಅಂತನ್ನುವಂಥದ್ದಿದೆ. ಪಾಕಿಸ್ತಾನ ಮೇಲೆ ದಾಳಿ ಮಾಡಬೇಕು, ಯುದ್ಧ ಮಾಡ್ಬೇಕ್ರಿ. ಯುದ್ಧ ಘೋಷಣೆ ಮಾಡಬೇಕು. 100ಕ್ಕೆ 100 ಹೇಳ್ತೇನೆ ನಾನು, ಬೇರೆ ದಾರಿ ಇಲ್ಲ. ಎಷ್ಟು ಜನರು ಕೊಲ್ಲವ್ರಿದ್ದೀರಿ, ಇನ್ನೂ ಎಷ್ಟು ಜನರು ಬಲಿ ಆಗ್ಬೇಕು ಇದಕ್ಕೆ? ಇನ್ನೂ ಒಂದು ಕುಟುಂಬ 370ನೇ ವಿಧಿ ತೆಗೆದ ಎಷ್ಟು 4 ವರ್ಷ ಆಯ್ತು, ಇನ್ನೂ ಒಂದು ಕುಟುಂಬ ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಇನ್ನೂ ಭಯ, ಇನ್ನೂ ಭಯೋತ್ಪಾದನೆ, ಇನ್ನೂ ಸಾವು, ಇನ್ನೂ ನೋವುಗಳು, ರಕ್ತಪಾತ. ಎಷ್ಟು ದಿನ?